ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್, ನಾನಾಗಲೇ ಹೇಳ್ದ ಹಾಗೆ ತಾಯಿನೇ ಹಂತಕಿಯಾದ ಕತೆ ಇದು. ಬೆಂಗಳೂರಿನ ಕಾಡ್ಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ಗೆ ದೊಡ್ಡ ನಮಸ್ಕಾರ. ಈ ಮಗುವಿನ ಕೊಲೆ ಪ್ರಕರಣದಲ್ಲಿ ನೀವು ನಡ್ಕೊಂಡಿರುವಂತಹ ರೀತಿ, ಆತಾಳ ಸುತಾಳ ಪಾತಾಳದಲ್ಲಿ ಅಡಗಿದ್ರು ಕೂಡ ಕ್ರಿಮಿನಲ್ಗಳ ಕತ್ತಪಟ್ಟಿ ಹಿಡಿದು ದರ ಎಳ್ಕೊಂಡು ಬರ್ತಾ ಇರುವಂತಹ ಬೆಂಗಳೂರು ಪೊಲೀಸರು ಒಂದು ಮಗುವಿನ ಸಾವಿನ ಪ್ರಕರಣವನ್ನು ಭೇದಿಸುವಲ್ಲಿ ಇಷ್ಟು ದಿವ್ಯ ನಿರ್ಲಕ್ಷ್ಯನ ನಿಮಗೆ? ಜನ ಯಾಕ್ರಿ ನಂಬಬೇಕು ನಿಮ್ಮನ್ನ? ಮಾರ್ಚ್ 25ನೇ ತಾರೀಕು ಮಗು ಕೊಲೆ ಆಗಿರೋದು. ಇವತ್ತು ಒಂದು ವಾರದಿಂದ ಈ ಸುದ್ದಿ ಹೊರಗಡೆ ಬರ್ತಾ ಇದೆ. ಇಷ್ಟು ದಿನ ಯಾಕೆ ಮುಚ್ಚಿಟ್ಟಿದ್ರು? ಏನಿದು? ಹೋಗ್ಲಿ, ಬೇರೆ ಎಲ್ಲ ಆಕ್ಸಿಡೆಂಟಲ್ ಕೇಸಸ್ಗಳು ಭಾಳಷ್ಟು ನಡೆಯುತ್ತೆ, ಇಟ್ಸ್ ಓಕೆ. ಆದರೆ ಒಬ್ಬ ಪ್ರೇಕರನ ಜೊತೆ ಸೇರಿ ಮಗುವನ್ನು ಕೊಲೆ ಮಾಡಿದಾಳೆ. ಮಗುಗೆ ಯಾವುದೇ ಪ್ರಿಯರ್ ಹಿಸ್ಟ್ರಿ ಇಲ್ಲ, ಯಾವುದೇ ಡಿಸೀಸಸ್, ಸಾಯುವಂಥ ರೋಗ ಇರುವಂಥ ಯಾವುದೇ ಹಿಸ್ಟ್ರಿ ಇತಿಹಾಸ ಇಲ್ಲದೆ ಇರುವಂಥ ಮಗು. ಇದಕ್ಕಿದ್ದಂತೆ ರಾತ್ರಿ ಐಸ್ ಕ್ರೀಮ್ ತಿಂದ್ಬಿಟ್ಟು ಬೆಳಗಾಗಷ್ಟರಲ್ಲಿ ಸತ್ತೋಗ್ಬಿಟ್ಟಿದೆ ಅಂತ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ಬ್ರಾಡ್ ಡೆಡ್ ಅಂತ ಇದು ಆಸ್ಪತ್ರೆಯವ್ರು ಹೇಳಿದ ಮೇಲೂ ಕೂಡ ಇನ್ವೆಸ್ಟಿಗೇಷನ್ ಯಾವ ಲೆವೆಲ್ಗೆ ನೀವು ಮಾಡಿದ್ದೀರಿ ಅಂತಂದರೆ, ಮಗು ಸತ್ತು 3 ತಿಂಗಳಿಗೆ ಇವತ್ತು ಹೇಳ್ತಾ ಇದ್ದೀರಾ ಇದು ಕೊಲೆ ಅಂತ. ಯಾವ ಲೆವೆಲ್ಗೆ ಇನ್ವೆಸ್ಟಿಗೇಷನ್ ನಡೆದಿದೆ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಹೇಳಿ? ಇದು ದಿವ್ಯ ನಿರ್ಲಕ್ಷ್ಯ ಪೊಲೀಸರದು. ಇದು ದಿವ್ಯ ನಿರ್ಲಕ್ಷ್ಯ. ಇವತ್ತು ತುಂಬಾ ಸುದ್ದಿ ಆಗ್ತಾ ಇದೆ, ಎಲ್ಲರೂ ಅಯ್ಯೋ ಪಾಪ ಮಗು 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 ಇವಳಿಗೇನು ಬಂದಿತ್ತು ದೊಡ್ಡ ರೋಗ, ತಾಯಿ ಆದವಳು ಈ ಥರ ಹಂತಕಿ ಆಗಿದ್ದಾಳಲ್ಲ. ತಾಯಿ ಅಂದರೆ ಅದರ ಮಹತ್ವ ಏನು? ಪ್ರಪಂಚದಲ್ಲಿ ಏನಾದರೂ ವಾಪಸ್ ಪಡೆಯೋದಾದ್ರೆ ತಾಯಿನ ವಾಪಸ್ ಪಡೆಯೋಕ್ಕಾಗೋದಿಲ್ಲ. ತಾಯಿ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ದೇವ್ರಿಗಿಂತ ಹೆಚ್ಚು. ಕಣ್ಣಿಗೆ ಕಾಣುವ ದೇವರು ತಾಯಿ ಅಂತ ಅಂತಾರೆ. ಅಂತಹ ತಾಯಿನ ತನ್ನ ಕರಳು ಹಂಚ್ಕೊಂಡು ಹುಟ್ಟಿರುವಂತಹ ಮಗಳನ್ನ ಕೊಂದ್ರೂ ಕೂಡ ಪಾರ್ಟಿ ಮಾಡ್ತಾಳೆ, ಶಾಪಿಂಗ್ ಮಾಡ್ತಾಳೆ. ನನ್ಗಂತ ನಂಬೋದಕ್ಕೆ ಅಸಾಧ್ಯ. ಇಂಥವ್ರಿಗೆ ಎಂತೆಂಥವ್ರಿಗೋ ಮಕ್ಕಳು ಇರಲ್ಲ ಪಾಪ, ಎಷ್ಟು ಕಷ್ಟಪಡ್ತಾರೆ, ಆಸ್ಪತ್ರೆಗೆ ತಿರುಗ್ತಾರೆ, ಆ ಊರಲ್ಲ ಈ ಊರಲ್ಲ ದೇವ್ರಿಗೆ ಹರಕೆ ಕಟ್ಕೊಳ್ತಾರೆ, ಆದ್ರೂ ಕೂಡ ಪಾಪ ಮಕ್ಕಳಾಗಲ್ಲ. ಇಂಥವ್ರಿಗೆ ದೇವ್ರ ಮಕ್ಕಳು ಕೊಟ್ಬಿಡ್ತಾನೆ ಸಾಯಿಸೋದಕ್ಕೆ. ಇಲ್ಲಿ ಒಂದು ಕಡೆ ಪೊಲೀಸರ ದಿವ್ಯ ನಿರ್ಲಕ್ಷ್ಯ. ಇವತ್ತು ಆ ಆಫೀಸರು ಈ ಆಫೀಸರು ಇವ್ರ ಇನ್ವಾಲ್ವ್ಮೆಂಟು ಅವ್ರ ಇನ್ವಾಲ್ವ್ಮೆಂಟು ಇದೆಲ್ಲ ಈಗ ಯಾಕೆ ಹೇಳಿ? ತೇಪೆ ಹಚ್ಚೋದಕ್ಕೆ, ಆಗಿರುವಂತಹ ಕರ್ತವ್ಯ ಲೋಪವನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಬೇಕಾದಂತೆ ಎಲ್ಲ ಮಾಡ್ತಾ ಇದ್ದೀರಾ. ಮಾರ್ಚ್ 25ನೇ ತಾರೀಕು ಆ ಮಗು ಸತ್ತೋಗಿದೆ. ಇವತ್ತೆಷ್ಟು ಡೇಟು? 11 ಜೂನ್. ಎಷ್ಟು ತಿಂಗಳಾಯ್ತು? ಅಷ್ಟು ದಿನ ಬೇಕಾ? FSL ರಿಪೋರ್ಟೇ ಬರ್ಬೇಕಾ? ಡೆಡ್ ಬಾಡಿ ನೋಡಿದ ತಕ್ಷಣ ಪೊಲೀಸರು ಕಂಡುಹಿಡಿತಾರೆ ಇದು ಹೆಂಗಾಗಿದೆ ಏನಾಗಿದೆ ಅಂತ. UDR ಮಾಡಿದ್ರು, ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಡ ಅಂತ ಹೇಳಿದ್ರ. ಬಟ್ ಈ ವಿಚಾರದಲ್ಲಿ ನನಗೂ ಗೊತ್ತಿಲ್ಲ ಪೊಲೀಸರು ಯಾಕೆ ಈ ವಿಚಾರದಲ್ಲಿ ಇಷ್ಟು ದಿನ ತಗೊಂಡ್ರು ಅಂತ. ಎಂತೆಂತ ಕೇಸ್ಗಳನ್ನ 15 ದಿನದಲ್ಲೇ ಬಗೆಹರಿಸ್ಬಿಡ್ತಾರೆ, ಜೈಲಿಗೆ ಅಟ್ಟುಬಿಡ್ತಾರೆ, ಹೋಗ್ತಾ ಇರೋ ನೀನು ಅಂತ. ಒಂದು 5 ವರ್ಷದ ಮಗು, ಆ ಮಗುವನ್ನು ನೋಡಿದಾಗ ನಿಮ್ಮ ಮಕ್ಕಳು ನೆನ್ಪು ಬರಲ್ವಾ? ಅಲ್ಲ, ಎಂತ ಒಳ್ಳೆ ಹೆಸರು ಗೊತ್ತಾ? ವೆನ್ನೆಲ ಅಂತಂದ್ರೆ ಬೆಳದಿಂಗಳು ಅಂತ ಅರ್ಥ. ಬೆಳದಿಂಗಳು. ಆ ಮಗು ನೋಡಿ, ಆ ಫೋಟೋ ಇದೆಯಲ್ಲ, ಈ ಸ್ಟೋರಿ ಇನ್ನೂ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಹಿಂಗ್ ಮಾಡ್ಕೊಂಡಿದ್ಯಲ್ಲ, ಅದು ಲಾಸ್ಟ್ ಕೊನೆ ಫೋಟೋ. ಅದು ಕೊನೆ. ಎಷ್ಟು ಸಂತೋಷ, ಎಷ್ಟು ಮುಗ್ಧತೆ. ತನ್ನ ತಾಯಿ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದಾಳೆ ಅಂತ ಆ ಐಸ್ ಕ್ರೀಮ್ನ ಖುಷಿಯಲ್ಲಿ ಎಷ್ಟು ಚೆನ್ನಾಗಿ ವಿಕ್ಟ್ರಿ ಸೈನ್ ತೋರಿಸಿ ಆ ಮಗಳು ತುಂಬಾ ಖುಷಿಯಾಗಿದ್ದೀನಿ ಅಂತ ಪೋಸ್ ಕೊಟ್ಟಿದ್ದಾಳಲ್ಲ, ಆ ಮಗು, ಆ ಮುಗ್ಧತೆ, ಆ ನಗು, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ರಾಮ್. ಬೆಲೆ ಕಟ್ಟಕ್ಕಾಗಲ್ಲ. ಅದು ಹೆಂಗ್ ಮನ್ಸು ಬರುತ್ತೋ? ಯಾಕೆ ಇತ್ತೀಚೆಗೆ ಈ ಜನರೇಷನ್ ಇಷ್ಟು ನಿಷ್ಕರುಣಿಗಳಾಗಿ ಯಾಕೆ ವರ್ತಿಸ್ತಾ ಇದಾರೆ ಅರ್ಥನೇ ಆಗ್ತಾ ಇಲ್ಲ. ನಾನು ಇದಕ್ಕಿಂತ ಮುಂಚೆ, ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಡಾಕ್ಟರ್ಸ್ನ ಅವ್ರು ಇವ್ರನ್ನ ಮಾತಾಡಿದೆ, ಹೆಂಗೆ ಸಾಧ್ಯ ಅಂತ. ಬಟ್ ಅವರು ಕೂಡ ಹೌದು ಮೇಡಮ್, ನಾವ್ ಎಂತೆಂತ ಕ್ರಿಮಿನಲ್ಗಳನ್ನೆಲ್ಲ ನೋಡ್ತೀವಿ, ಬಟ್ ತಾಯಿ ವಿಚಾರದಲ್ಲಿ ಮೇಡಮ್ ಅದು ಬೇರೆನೆ. ಮತ್ತೆ ಒಂದು 5-6 ದಿನದಿಂದ ಈ ಕೇಸ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಬಟ್ ನಾನ್ ನಿನ್ನೆನೂ ಹೇಳ್ದೆ, ಇಲ್ಲ ತಾಯಿ ಅಂತಕ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ, ಏನೋ ಆಗಿದೆ ಇದ್ರಲ್ಲಿ, ಏನೋ ಬೇರೆ ಇದೆ, ಸಾಧ್ಯ ಇಲ್ಲ. ದೇರ್ ಇಸ್ ಸಮಥಿಂಗ್ ಫಿಶ್, ಏನೋ ಇದೆ ಅಂತ. ಬಟ್ ಇವತ್ತು ಆಕೆನ ಅರೆಸ್ಟ್ ಮಾಡಿದ ಮೇಲೆ ಬಹಳ ನೋವಾಗ್ತಾ ಇದೆ ನಾ ನಿಜವಾಗ್ಲು. ಈಗ ತಾಯಿ ಅನ್ನೋ ಸಂಬಂಧನೂ ಬೆಲೆ ಇಲ್ದಂಗೆ ಆಗೋಯ್ತಲ್ಲ. ಇದು ಮಾನವ ಮೃಗೀಯ ವರ್ತನೆಗೆ ಇಳಿದು ಬಿಟ್ಟಿದ್ದಾನಲ್ಲ. ಎಂತೆಂಥದೋ ಅಂತಃಕರಣ ನೋಡಿದೀವಿ, ರೌಡಿಸಮ್ ನೋಡಿದೀವಿ, ಕ್ರಿಮಿನಲ್ಗಳು ನೋಡಿದ್ವಿ, ಎಲ್ಲ ನೋಡಿದೀವಿ. ಆದ್ರೆ ತಾಯಿ ಅಂತಕ್ಕೆ ಆಗೋದಿದೆಯಲ್ಲ, ಬಹಳ ರೇರೆಸ್ಟ್ ಇದು. ಆದ್ರೆ ಇತ್ತೀಚೆಗಿಂತ ಸುದ್ದಿಗಳು ಜಾಸ್ತಿ.
ಏನಾಯ್ತು? 4 ದಿನಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾಳೆ ಅಂತೆ. 4 ದಿನಕ್ಕೆ ಈಗ ಎಚ್ಚರ ಆಗಿದ್ರಿ ನೀವು ಪೊಲೀಸರು? ಮಾರ್ಚ್ 25ಕ್ಕೆ ಆಗಿರೋದು, ಇವತ್ತು ಎಚ್ಚರ ಆಗಿದ್ರೆ 4 ದಿನದಿಂದ ನೀವು ಪೊಲೀಸರು ಸತತ ಕಾರ್ಯಾಚರಣೆ ಮಾಡ್ಬಿಟ್ಟಿದ್ದಾರೆ, ತಂಡಗಳನ್ನ ರಚನೆ ಮಾಡ್ಬಿಟ್ಟಿದ್ದಾರೆ. ಹಾಸನ ಕೋಲ್ಲು, ಮಂಡ್ಯ ಕೋಲ್ಲು, ಮೈಸೂರು ಗೋಲ್ಲು 4 ದಿನದಿಂದ. ಯಾರಿಗೆ ಹೇಳ್ತೀರಿ ಕತೆ? ಯಾರಿಗೆ ಹೇಳ್ತೀರಿ ಹೇಳ್ರಿ? ಎಂತೆಂತ ಮರ್ಡರ್ ಕೇಸ್ ಸಾಲ್ವ್ ಮಾಡ್ತಾರೆ, ಎಂತ ಅಂಡರ್ ವರ್ಲ್ಡ್ ಕ್ರಿಮಿನಲ್ಗಳನ್ನ ಹೋಗ್ಬಿಟ್ಟು ಅಲ್ಲಿ ಬೇರೆ ದೇಶಗಳಲ್ಲಿ ಇರೋರ್ನ ದರ 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 ಅಂತ ನಾಯಿ ಎಳ್ಕೊಂಡ್ ಬರ್ತಾರೆ ನಮ್ಮ ಪೊಲೀಸರು ಅಂತ ನಮ್ಮ ಪೊಲೀಸರು. ಈ ವಿಚಾರದಲ್ಲಿ ಯಾಕೆ ಹಿಂಗ್ ಮಾಡಿದ್ರಿ? ನನ್ಗೆ ಅರ್ಥ ಆಗದೆ ಇರೋದು ಈ ವಿಚಾರ. ಒಂದು ತಾಯಿ ಹಂತಕ್ಕೆ ಆಗಿರೋದು, ಇನ್ನು ಪೊಲೀಸರು 3 ತಿಂಗಳು ಇಟ್ಕೊಂಡು ಇವತ್ತು ಕಾರ್ಯಾಚರಣೆ ಮಾಡ್ಬಿಟ್ರು, ಅವ್ರನ್ನ ಬಂಧಿಸ್ಬಿಟ್ರು, ಇವ್ನ ಇದೇ ಕೆಲಸ ಮೊದಲು ಮಾಡ್ಬೋದಾಗಿತ್ತಲ್ಲ, ಹೌದಲ್ವಾ? ಏನಾಯ್ತು? ನಾವು ಪೊಲೀಸರ ನಿರ್ಲಕ್ಷ್ಯ ಆಮೇಲೆ ಮಾತಾಡೋಣ. ಏನಾಯ್ತು ನೋಡಿ, ಈ ಹೆಣ್ಮಗಳಿದಾಳಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಹೆಸರು ಪ್ರಿಯಾಂಕಾ. 19 ವರ್ಷನೋ 18 ವರ್ಷದಿಂದನೇ ಮದುವೆ ಆಗ್ತಾರೆ. ಪ್ರವೀಣ್ ಅನ್ನೋರ್ನ ಮದುವೆ ಆಗ್ತಾರೆ. ಪ್ರವೀಣ್ ನನ್ನ ಮದುವೆ ಆಗೋದಕ್ಕಿಂತ ಮುಂಚೆ ಕಾಲೇಜ್ ಡೇಸ್ ಅಲ್ಲಿ ಮೋಹನ್ ಅನ್ನೋನ್ ಜೊತೆಗೆ ಏನೋ ಅಫೇರ್ ಇರುತ್ತಂತೆ. ಮನೆಯವ್ರಿಗೆ ಗೊತ್ತಾಗಿ ಬೇಡ ಅಂತ ಪ್ರವೀಣ್ ಅನ್ನೋನ್ನ ಅರೇಂಜ್ ಮ್ಯಾರೇಜ್ ಮಾಡ್ತಾರೆ. ಮಾಡಾದ್ಮೇಲೆ ಅನ್ಯೋನ್ಯವಾಗಿರ್ತಾರೆ. ಇದೇ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಕೋತಿ, ಇದೇ ಮೋಹನ್. ಶಬ್ದ ಬಳಸಬಾರ್ದು. ಬಟ್ ಆ ಮಗು ಏನ್ರಿ ನಿಮ್ಗೆ ಅಕ್ರಮ ಸಂಬಂಧ ಇದ್ರೆ ಹಾಳಾಗಿ ಹೋಗ್ರಿ, ಮಾಡ್ಕೊಳ್ರಿ, ಏನ್ ಮಾಡ್ತೀರ ಮಾಡ್ಕೊಳ್ರಿ. ಮಕ್ಳು ಏನ್ ಮಾಡ್ತಾವ? 5 ವರ್ಷದ ಮಗು ನೀನ್ ಹೆಂಗ್ ಅಡ್ಡೆ ಆದ್ಲಪ್ಪ? ಹೆಂಗ್ ಅಡ್ಡೆ ಆದ್ಲು ಮಗಳು? ನಮ್ ಕಡೆ ಸಣ್ಣ ಮಕ್ಳ ಕಾಲ್ ಮುಗಿತೀವಿ ನಾವು, ಹೆಣ್ಮಕ್ಳ ಕಾಲ್ ಮುಗಿತೀವಿ. ನೀವು ನಮ್ ಕಡೆ ಅವ್ರು ಉತ್ತರ ಕರ್ನಾಟಕ ಸಣ್ಣ ಮಕ್ಳದ್ ಕಾಲ್ ಮುಗಿತೀವಿ. ಯಾಕಂದ್ರೆ ಸಾಕ್ಷಾತ್ ದೇವಿ ಸ್ವರೂಪ ಅವ್ರ ಕಾಲಿಗೆ ಬಿದ್ದ ಆಶೀರ್ವಾದ. ತಂದೆ ಅಂದ್ರ ಅಣ್ಣಂದ್ರ ಹಿರಿಯರ್ ಕಾಲ್ ಮುಗಿತಾರ ಹೆಣ್ಮಕ್ಳದು. ಕಾಲ್ ಮುಗಿದ್ ಆಶೀರ್ವಾದ ತಗೋತಾರೆ. ಮತ್ ನಮ್ ಕಾಲ್ ಮುಗಿಸ್ಕೊಳಲ್ಲ ಹೆಣ್ಮಕ್ಳದು, ನಾವ ಅವ್ರ ಕಾಲ್ ಮುಗಿತೀವಿ. ಅಂದ್ರೆ ಹಂಗಿದೆ ಏನ್ ನಿಮ್ ಅಕ್ರಮ ಸಂಬಂಧ ಆಯ್ತೋ, ಅಲ್ಲಿ ಬಿದ್ಕೋತಿರೋ, ಇಲ್ಲಿ ಹೇಳ್ತಿರೋ, ಎಲ್ಲಿ ಏನ್ ಮಾಡ್ತಿರೋ, ಮಕ್ಕಳು ಏನ್ ಮಾಡಿರ್ತಾರೆ. ಸೊ ಗಂಡನ ಇಬ್ರು ಮದ್ವೆ ಆಗಿರ್ತಾರೆ, 2 ಮಕ್ಕಳಾಗುತ್ತೆ. ದೊಡ್ಡ ಮಗಳ 17-18 ವರ್ಷ, ಸಣ್ಣ ಮಗಳಿಗೆ ಇದಕ್ಕೆ 5 ವರ್ಷ. ಸೊ ಈ ಅನ್ಯೋನ್ಯವಾಗಿರ್ತಾರೆ, ಮೈಸೂರಲ್ಲಿ ಜೀವನ ಮಾಡ್ತಾ ಇರ್ತಾರೆ. ತನ್ನ ಒಂದು ಲೈಫ್ ತುಂಬಾ ಚೆನ್ನಾಗೇ ಇರುತ್ತೆ, ಅನ್ಯೋನ್ಯವಾಗಿರ್ತಾರೆ. ಮಧ್ಯದಲ್ಲಿ ಏನಾಗುತ್ತೆ, ಆಸ್ತಿ ವಿಚಾರ, ಭೂ ವಿವಾದ, ಏನೋ ಇವ್ರಿಗೆ ಒಂದ್ ಸ್ವಲ್ಪ ಲ್ಯಾಂಡ್ ಏನೋ ಬರ್ಬೇಕಾಗಿತ್ತಂತೆ. ಆ ಲ್ಯಾಂಡ್ ವಿಚಾರಕ್ಕೆ ಬೆಂಗಳೂರಿಗೆ ಬಂದಾಗ ಈ ಹಳೆ ಲವರ್ ಏನು ಮೋಹನ್ ಪರಿಚಯ ಆಗುತ್ತೆ. ಆತ ಏನೋ ರಿಯಲ್ ಎಸ್ಟೇಟೋ ಅಥವಾ ಏನೋ ಮಾಡ್ತಾ ಇರ್ತಾನೆ. ಪರಿಚಯ ಆದ್ಮೇಲೆ ಈ ಗಂಡನ ಮೇಲೆ ಮೋಹ ಹೋಯ್ತು. ಈಗ ಪ್ರಿಯಕರನ ಮೇಲೆ ಮೋಹ ಬಂದ ಮೇಲೆ ವಿಚಿತ್ರವಾಗಿ ವರ್ತನೆ ಮಾಡಕ್ ಶುರು ಮಾಡಿದ್ಮೇಲೆ ಗಂಡಂಗ್ ಡೌಟ್ ಬರುತ್ತೆ. ಗಂಡ ಕೇಳ್ತಾನೆ, ಆಕೆ ಒಪ್ಕೋತಾಳೆ, ಎಸ್ ನಾನು ಅವನ ಜೊತೆಗೆ ಬಾಳ್ತೀನಿ, ನಿನ್ ಜೊತೆಗೆ ಬಾಳಲ್ಲ, ನೀನ್ ಡಿವೋರ್ಸ್ ಮಾಡು. ಸೊ ಡೈವೋರ್ಸ್ಗೆ ಅಪ್ಲೈ ಕೂಡ ಮಾಡ್ತಾರೆ. ಮಾಡಾದ್ಮೇಲೆ ಇನ್ನೇನು ಹಿಯರಿಂಗ್ ಇದ್ದಾಗ ಗಂಡ ಕೋರ್ಟ್ಗೆ ಹೋಗ್ತಾನೆ, ಈಕೆ ಬರೋದಿಲ್ಲ. ಅದು ಮುಂದಕ್ಕೆ ಹೋಯ್ತೋ ಅಥವಾ ಏನಾಯ್ತೋ ಅದ್ರದ್ದು ಹಂಗೆ ಇದೆ. ಇನ್ನು ಡಿವೋರ್ಸ್ ಆಗದೇನೆ ಈಕೆ ಆ ಪ್ರಿಯಕರನ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಮತ್ತು ಆತನಿಗೂ ಮದುವೆಯಾಗಿ ಮಕ್ಕಳಿದ್ದಾರೆ ಅನ್ನೋದು ಸುದ್ದಿ. ಈ ಮಕ್ಕಳು ಇಬ್ರು ಏನಿರ್ತಾರೆ, ಹೆಣ್ಮಕ್ಳನ್ನ ಒಂದು ತಂದೆಗೆ ಒಂದು ತಾಯಿಗೆ ಅಂತ ಹಂಚ್ಕೋತಾರೆ. ತಾಯಿಗೆ ಈ 5 ವರ್ಷದ ಮಗು ಅವಳು ಇಟ್ಕೊಂಡಿರ್ತಾಳೆ. ಆಕೆ ಆ ಮಗು ಬದುಕಿರೋವರೆಗೂ ಹೆಂಗ್ ನೋಡ್ಕೊಂಡಿದ್ದಾಳೆ, ಏನ್ ನೋಡ್ಕೊಂಡಿದ್ದಾಳೆ ಅನ್ನೋದ್ರ ಬಗ್ಗೆ ನಮಗ್ ಮಾಹಿತಿ ಇಲ್ಲ. ತಂದೆ ಒಂದ್ಸರಿ ನೋಡೋಕ್ ಹೋದಾಗ ಮಗಳು ಹೇಳಿತ್ತಂತೆ, ಇಲ್ಲ ಅವ ಮೋಹನ್ ನಂಗೆ ಹೊಡಿತಾನೆ ಬಡಿತಾನೆ ಅಂತ ಹೇಳಿತ್ತಂತೆ. ಆದ್ರೆ ಈತ ಏನು ಮಾಡಕ್ ಆಗದೆ ಇರೋ ಪರಿಸ್ಥಿತಿ. ಯಾಕೆ ಅಂತಂದ್ರೆ ಈತನನ್ನ ಡೌರಿ ಕೇಸಲ್ಲಿ ಒಂದ್ಸರಿ ಪೊಲೀಸರು ಅರೆಸ್ಟ್ ಮಾಡಿದ್ರಂತೆ. ಮತ್ತೆ ಇನ್ನೇನಾದ್ರೂ ಮಾಡಿಸ್ತಾಳೆ ಇವಳು ಅಂತ ಅನ್ಕೊಂಡು ಅವ್ರ ಅಣ್ಣನಿಗೆ, ಆ ಹೆಣ್ಮಗಳ ಅಣ್ಣನಿಗೆ ಹೇಳತ್ತಾರಂತೆ, ನೋಡಿ ಹಿಂಗ್ ಮಾಡ್ತಾ ಇದ್ದಾನಂತೆ, ಒಂದ್ ಸ್ವಲ್ಪ ಹೇಳಪ್ಪ ಅಂತ. ಮತ್ತೆ ವಾಪಸ್ ಹೋಗ್ತಾರೆ ಹರಿಹರನ ದಾವಣಗೆರೆ ಎಲ್ಲೋ. ಅದಾದ್ಮೇಲೆ 24ನೇ ತಾರೀಕು ಮಾರ್ಚ್ 24ನೇ ತಾರೀಕು ಹೆಣ್ಮಗಳದು ಬರ್ತಡೇ ಅಂತೆ. ಸೊ ಈ ಹೆಣ್ಮಗಳು ಬರ್ತಡೆಗೆ ಮಗುನ್ ಕರ್ಕೊಂಡು ಆ ಪ್ರಿಯಕರನ ಜೊತೆಗೆ ಯಾವ್ದೋ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗ್ತಾಳೆ. ಶಾಪಿಂಗ್ ಕಾಂಪ್ಲೆಕ್ಸ್ ಹೋದಾಗ ಈಕಿ ಶಾಪಿಂಗ್ ಮಾಡಕ್ಕೆ ಅಂತ ಹೋಗಿರ್ತಾಳೆ. ಮಗು ಕಾರಲ್ಲೇ ಇರುತ್ತೆ. ಆ ಕಾರಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಕೆಲವ್ರು ಹೇಳೋದು ಈತ ಅಲ್ಲಿ ಐಸ್ ಕ್ರೀಮ್ ಕೊಡಿಸ್ತಾನೆ, ಐಸ್ ಕ್ರೀಮ್ ಏನೋ ಕಾರ್ ಒಳಗೆ ಆ ಮಗು ಬೀಳಿಸುತ್ತೆ, ಅದಕ್ಕೆ ರೊಚ್ಚಿಗೆದ್ದು ಅಲ್ಲೇ ಇದ್ದಂತ ಪಿಲ್ಲೋ ತಗೊಂಡು ಉಸಿರುಗಡಿಸಿ ಸಾಯಿಸಿದ ಅಂತ. ಉಸಿರುಗಟ್ಟು ಸಾಯಿ ಮಗು ಸತ್ತು ಹೋಗುತ್ತೆ. ಈಕಿ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರ್ತಾಳೆ. ಬಂದು ಕಾರಲ್ಲಿ ನೋಡ್ತಾಳೆ, ಇವ ಹೇಳ್ತಾನೆ ಹಿಂಗಾಯ್ತು ಮಗು ಸತ್ತು ಹೋಯ್ತು ಅಂತ. ತಾಯಿ ಆದವಳು ಏನ್ ಮಾಡ್ತಾಳೆ? ಏನ್ ಮಾಡ್ಬೋದು ರಿಯಾಕ್ಷನ್ ತಾಯಿ ಆದವಳ್ದು?
ವಿರೋಧ ಮಾಡ್ತಾಳೆ, ವಿರೋಧ ಅಲ್ಲ, ಅಳ್ತಾಳೆ. ನನ್ನಂತವ್ರಾಗಿದ್ದು ಕಥೆನೇ ಬೇರೆ. ಏನ್ ಮಾಡಕ್ಕ ಹಾ? ನಿಜ. ಯಾಕಂದ್ರೆ ಮಕ್ಕಳ ಮೇಲೆ ಮಕ್ಕಳ ಮೇಲೆ ಸ್ವಂತ ಗಂಡನೂ ಇಲ್ಲ. ಯಾಕಂದ್ರೆ ತಾಯಿಗೆ ಮಕ್ಕಳೇ ಹೆಚ್ಚು. ಹೌದು, ನೀನ್ ಎಲ್ಲೇ ತಗೊಳ್ಳಿ, ತಾಯಿಗೇನು ಮನುಷ್ಯರಿಗಲ್ಲ ಮೃಗಗಳಿಗೂ ತಗೊಳ್ರಿ, ಹೌದು, ಮಕ್ಕಳಿಗೋಸ್ಕರ ಗಂಡನ್ನ ಏನಾದ್ರೂ ಮಾಡೋಷ್ಟು ಕೋಪ ಇರುತ್ತೆ. ನಿಜ. ಈಕಿ ಇವ್ನು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಈಕಿ ಅದೇನೋ ಏನ್ ಕತಿನೋ ಗೊತ್ತಿಲ್ಲ, ಡೆಡ್ ಬಾಡಿ ಇಟ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಾರೆ. ಬರ್ತಡೇ ಇತ್ತಲ್ಲ, ಲಾಂಗ್ ಡ್ರೈವ್ ಹೋಗಿ ಯಾವ್ದೋ ಹೋಟೆಲ್ ಅಲ್ಲಿ ಪಾರ್ಟಿ ಮಾಡ್ತಾರೆ ಮಿಡ್ ನೈಟ್ ವರೆಗೂ. ಮಿಡ್ ನೈಟ್ ವರೆಗೂ ಪಾರ್ಟಿ ಮಾಡಿ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ತಮ್ಮ ಮನಿಗೆ ಬಂದು ಡೆಡ್ ಬಾಡಿನ ಎತ್ಕೊಂಡು ಈ ಪಕ್ಕದಾಗ ಮಲಗಿಸ್ಕೊಂಡು ಮತ್ತೆ ಬೆಳಗ್ಗೆ 9 ಗಂಟೆಗೆ ಎಲ್ಲಾರ್ಗು ಫೋನ್ ಮಾಡ್ತಾಳ, ರಾತ್ರಿ ಐಸ್ ಕ್ರೀಮ್ ತಿಂದಿತ್ತು ಮಗು, ಬೆಳಗ್ಗೆ ಹೇಳ್ತಿಲ್ಲ ಅಂತ. ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಹೇಳಲಾಗತ್ತೆ ಅವ್ರ ಅಣ್ಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದ ಅಂತ. ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಕಂಪ್ಲೇಂಟ್ ಕಾಪಿ ಇಲ್ಲ, ಕೊಟ್ಟಿದ್ರ ಕೊಟ್ಟಿಲ್ವಾ ಗೊತ್ತಿಲ್ಲ. UDR ಮಾಡ್ತಾರ, ಅಸಹಜ ಸಾವು. ಒಂದು ಮಗುಗೆ ಯಾವುದೇ ಕಾಯಿಲೆ ಇಲ್ದೇ ಇರೋ ಮಗು ಇದ್ದಕ್ಕಿದ್ದಂತ ರಾತ್ರಿ ಮಕ್ಕೊಂಡಿದ್ದು ಬೆಳಗ್ಗೆ ಸಾಯ್ತೈತಂದ್ರೆ ಇನ್ವೆಸ್ಟಿಗೇಟ್ ಮಾಡ್ತಾರೋ ಇಲ್ಲೋ? ಮಾಡ್ತಾರೆ. ಇವ್ರಿಬ್ರನ್ನು ಕರೆದು ವಿಚಾರಣೆ ಮಾಡಿದ್ದಿದ್ರೆ, ಇವತ್ತು ಮಾಡ್ದಂಗ್ ಮಾಡಿದ್ದಿದ್ರೆ ಪಕ್ಕಾ ಸತ್ಯಕ್ಕೆ ಹಾಕತಿದ್ರಿ ಇವ್ರು. 3 ತಿಂಗಳ ಮಟ್ಟ ಏನ್ ಮಾಡಿದ್ರು? 3 ತಿಂಗಳ ಮಟ್ಟ. ಕೊನೆಗೇನಾಗುತ್ತೆ, FSL ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಗಂಡ ಆದವನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡಿ ಅಂತ ಗಂಡ ಇಸ್ಕೊಂಡು, ಅವ್ರ ಅಕ್ಕ ಏನೋ UK ಅಲ್ಲಿ ಡಾಕ್ಟರ್ ಅಂತೆ, ಮಕ್ಕಳ ತಜ್ಞೆ, ಆ ರಿಪೋರ್ಟ್ನ ತನ್ನ ಅಕ್ಕನಿಗೆ ಈ ಗಂಡ ಕಳಿಸ್ದಾಗ ಆ ಹೆಣ್ಮಗಳು ಅದನ್ನ ನೋಡಿ ಇಲ್ಲ 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 ಇದೇನೋ ಆಗಿದೆ, ನನಗೆ ಪರಿಚಯ ಇರೋರು ಪೊಲೀಸರು ಆಫೀಸರ್ ಇದ್ದಾರೆ, ಅವ್ರಿಗೆ ಹೇಳ್ತೀನಿ ಅಂತ ಹೇಳಿ ಯಾವುದೋ ಹಿರಿಯ ಪೊಲೀಸ್ ಆಫೀಸರ್ಗೆ UK ಅಲ್ಲಿರುವಂತಹ ಈ ಗಂಡನ ಅಕ್ಕ ಹೇಳ್ತಾಳೆ. ಅದಾದ್ಮೇಲೆ ಗಂಡ ಹೋಗಿ ರಿಪೋರ್ಟ್ ತೋರಿಸಿ ಆ ಹೈಯರ್ ಪೊಲೀಸ್ ಆಫೀಸರ್ ಇಂಟ್ರೆಸ್ಟ್ ತಗೊಂಡು ಅದಾದ್ಮೇಲೆ ಕಾರ್ಯಾಚರಣೆ ಇನ್ವೆಸ್ಟಿಗೇಷನ್ ತೀವ್ರವಾಗುತ್ತೆ. ಆಮೇಲೆ ಈ ಎಲ್ಲಾ ವಿಚಾರ 3 ತಿಂಗಳ ಆದ್ಮೇಲೆ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಪೊಲೀಸರು UK ಅಲ್ಲಿರೋ ಹೆಣ್ಮಗಳು ಪೊಲೀಸರಿಗೆ ಫೋನ್ ಮಾಡಿ ಹೇಳ್ಬೇಕೇನು ಇನ್ವೆಸ್ಟ್, ಅವಾಗ ಆ ಆಫೀಸರು ಯಾಕೆ ಹೇಳ್ರಿ, ಕರ್ತವ್ಯ ಲೋಪ ಆಗೈತಿ, ಇದನ್ನ ಮುಚ್ಚಿಟ್ಕೋಬೇಕಲ್ಲ, ಅದಕ್ಕೆ ಎಲ್ಲರೂ ಇನ್ವಾಲ್ವ್ಮೆಂಟ್. ಈಗ ಎಲ್ಲಿದೆ ನ್ಯಾಯ? ಇದೆಯಾ ನ್ಯಾಯ? ನೀ ಎಂತೆಂಥ ಕ್ರಿಮಿನಲ್ಗಳಂಗೆ ನೀವು ಪೊಲಿಟಿಷಿಯನ್ ಸಪೋರ್ಟ್ ಮಾಡ್ತಿರೋ, ಯಾವ ಒತ್ತಡಕ್ಕೆ ಏನ್ ಮಾಡ್ತಿರೋ ಮಾಡ್ರಿ, ಬ್ಯಾಡ ಅನ್ನಲ್ಲ. ಚಿಕ್ಕ ಮಕ್ಕಳ ವಿಚಾರದಲ್ಲಿ ಒಂದು ಅಂತಃಕರಣ, ಕರುಣೆ ಬೇಡ್ವಾ? ಪೊಲೀಸ್ರಿಗೂ ಬೇಡ್ವಾ? ಈಗ ಇದು ಗೊತ್ತಾದ ತಕ್ಷಣ ಈಕೇನೋ ತಲೆ ಮರೆಸ್ಕೊಂಡು ಅಲ್ಲಿ ಇದ್ಲಂತೆ ಕರ್ಕೊಂಡು ಬಂದಿದ್ದಾರಂತೆ, ನಾಳೆ ಏನೋ ಪ್ರೆಸ್ ಮೀಟ್ ಮಾಡ್ತಾರಂತೆ, ಪೊಲೀಸರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರಂತೆ. ನೋಡಿ ನಿಮ್ಗೆ ಏನ್ ಅನ್ಸುತ್ತರಮ್ಮ? ಬರೀ ನಾನೇ ಮಾತಾಡ್ತೀನಿ, ನೀವ್ ಹೇಳ್ರಿ. ಇವತ್ತು ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಇಂಥ ಸ್ಟೋರಿಗಳನ್ನೆಲ್ಲ ನೋಡಿದಾಗ. ನಾವು ತಾಯಿ ಅಂದ್ರೆ ದೇವ್ರು ಅಂತ ಪೂಜಿಸ್ತೀವಿ, ಅದ ಕೆಟ್ಟ ಮಕ್ಕಳು ಸಿಗ್ಬೋದು, ಕೆಟ್ಟ ತಾಯಿ ಸಿಗಕ್ ಸಾಧ್ಯ ಇಲ್ಲಂತೆ. ಬಟ್ ಇದನ್ನ ನೋಡ್ಬಿಟ್ರೆ ಅದೆಲ್ಲ ಸುಳ್ಳೇನು ಅಂತ ಅನ್ಸೋಕ್ ಶುರುವಾಗುತ್ತೆ. ತಾಯಿ ಅಂದ್ರೆ ಇದನ್ನ ನೋಡಿದ್ರೆ ಏನ್ ಹೇಳ್ಬೇಕು ಹೇಳ್ರಿ? ಹೋಲಿ ಇಷ್ಟು ದಿನ ಆಕೆ ಆಯ್ತಪ್ಪ, ಅದೇನು ಅಸಹಾಯಕತೆ. ಆ ಪ್ರಿಯಕರ ಕರಳು ಹಂಚ್ಕೊಂಡು ಹುಟ್ಟಿದ ಮಗುಗಿಂತ ಪ್ರಿಯಕರ ಹೆಚ್ಚಾದ್ನ. ಈಗಿನೇ ನೋಡ್ರಿ ಹೆಣ್ಮಗಳು, ಇದೇನೋ ಅರೆಸ್ಟ್ ಮಾಡಿದ ಮೇಲಿನ ಫೋಟೋನೋ ಅರೆಸ್ಟ್ ಮಾಡೋಕ್ಕಿಂತ ಮುಂಚೆದ ಫೋಟೋನೋ ಗೊತ್ತಿಲ್ಲ.